ಈಗಿನ ಜನರೇಷನ್ ಹುಡುಗರಿಗೆ ಏನಂತ ಹೇಳ್ತೀರಾ ನೀವು? ಆರೋಗ್ಯ ಕಾಪಾಡಬೇಕು, ಚೆನ್ನಾಗಿರ್ಬೇಕು ಅಂದ್ರೆ ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಹ್ಯಾಬಿಟ್ ಇದ್ರು ಎಷ್ಟು ಬೇಕೋ ಅಷ್ಟರಲ್ಲೇ ಇರ್ಬೇಕಷ್ಟೇ. ಮೇನ್ ಹಾ ಓವರ್ ಆಗಿರ್ಬಾರ್ದು. ಹಾ ಯಾವ ತರ? ಈಗ ಡ್ರಿಂಕ್ಸ್ ಮಾಡ್ತೀರಾ, ಹಾ. ಡೈಲಿ ಬೇಕು ಅನ್ನೋದು, ಹಾಫ್ ಬಾಟ್ಲ್ ಮೇಲೆ ಕುಡಿಯೋದು, ಅಡಿಟ್ ಆಗ್ಬಾರ್ದು. ಅಡಿಟ್ ಆಗ್ಬಾರ್ದು. ಸಿಗರೇಟ್ ಸ್ಮೋಕ್ ಮಾಡ್ತೀನಿ ಅಂದ್ರೆ ಡೈಲಿ 2 ಪ್ಯಾಕ್ ಬೇಕು ಅನ್ನೋದು. ಹಾ ಈಗ ನಾನು ಸಿಗರೇಟ್ ಸೇರ್ತೀನಿ. ಇವತ್ತಲ್ಲ, 79 ನನ್ನ SLC ಆಯ್ತಿದ್ದಂಗೆ ನಾನು ಸ್ಟಾರ್ಟ್ ಆಯ್ತು. ಇವಾಗ್ಲೂ ಸೇರ್ತೀರಾ? ಇವಾಗಲೂ ಸೇರ್ತೀನಿ. ಓನ್ಲಿ ಡ್ರಿಂಕ್ಸ್ ಮಾಡ್ದಾಗ ಮಾತ್ರ 1 ಪ್ಯಾಕ್ ಬೇಕಾದ್ರೂ ಸೇದ್ಬಿಡ್ತೀನಿ. ಡ್ರಿಂಕ್ಸ್ ಮಾಡೋದು ಹಾ, ಅದ್ರ ಡೈಲಿ ಸೇದಲ್ಲ ಅಷ್ಟೇ, ಡೈಲಿ ಸೇದಲ್ಲ. ಡ್ರಿಂಕ್ಸು ಅಷ್ಟೇ, ವಾರ ಇಲ್ಲ 15 ದಿವಸ ಮುಗಿದೋಯ್ತು. ಅದೇ ಅಡಿಟ್ ಇಲ್ಲ, ಡೈಲಿ ಬೇಕು ಅನ್ನೋದೇನಿಲ್ಲ ಆ ತರ. ಈಗಿನ ಹುಡುಗರು ಇನ್ನ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು ಅಂದ್ರೆ ಏನ್ ಹೇಳ್ತೀರಾ? 100 ರೂಪಾಯಿ ದುಡಿದ್ರೆ ಅಟ್ಲೀಸ್ಟ್ ಒಂದು 20 ರೂಪಾಯಿ ಬಿಸಾಕ್ಬೇಕು ಬ್ಯಾಂಕಲ್ಲಿ. 20 ರೂಪಾಯಿ 100 ರೂಪಾಯಿ ದುಡಿದ್ರೆ 100 ರೂಪಾಯಿ ದುಡಿದ್ರೆ 80 ರೂಪಾಯಿ ಖರ್ಚು ಮಾಡಿದ್ರು ತೊಂದರೆ ಇಲ್ಲ. ತೊಂದರೆ ಇಲ್ಲ. ಹಾ. ನಾನು 10 ರೂಪಾಯಿ ಪಿಕ್ ವಿಕೆಟ್ ಬಂದಿದ್ದೀನಿ ಈ ಲೆವೆಲ್ಗೆ. ಬರೀ 7,000 ರೂಪಾಯಿ ನಾನು ಸ್ಟುಡಿಯೋ ಮಾಡಿದೆ. ಬರೀ 7,000 ರೂಪಾಯಿ. ಇವತ್ತು ಬರೀ ಕ್ಯಾಮ್ರಾ ಹಾಕ್ಬೇಕು ಅಂದ್ರೆ ನೀವು 5.5-6 ಲಕ್ಷ ರೂಪಾಯಿ ಒಂದು ಕ್ಯಾಮ್ರಾ ಹಾಕ್ಬೇಕು. ನಾನು ಬರೀ 2 ಕ್ಯಾಮ್ರಾನ ಬರೀ 7,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬಾಡಿಗೆ ಕಟ್ಕೊಂಡು ಬಿಲ್ಡಿಂಗಿಗೆ 2 ಕ್ಯಾಮ್ರಾ ಹಾಕೊಂಡು ಫೋಟೋಗ್ರಫಿ ಸ್ಟಾರ್ಟ್ ಮಾಡಿದ್ದೆ. 32 ವರ್ಷ ಮಾಡಿ ಅದರಲ್ಲೇನೆ ಒಂದು ಮನೆಗೆ ಸೈಟ್ ತಗೊಂಡು ಸ್ಟುಡಿಯೋ ಬಿಲ್ಡಿಂಗು ಓನ್ ಮಾಡ್ಕೊಂಡು ಈ ಮಟ್ಟಕ್ಕೆ ಮನೇಲಿ ಕೂತ್ಕೊಂಡ್ಬಿಟ್ಟು ನಾನು ಸೈಟ್ ತಗೋಬೇಕು ಅಂದ್ರೆ ಎಲ್ಲಿಂದ ಬರ್ತದೆ? ಎಜುಕೇಶನ್ ಮಾಡಬೇಕು, ಎಜುಕೇಶನ್ ತಕ್ಕಂಗೆ ದುಡಿಬೇಕು, ಶ್ರಮ ಪಡಬೇಕು. ಇವತ್ತು ಒಂದು ಎಲೆಕ್ಟ್ರಿಕ್ ಬಿಲ್ ಆಗಲಿ, ವಾಟರ್ ಬಿಲ್ ಆಗಲಿ ಆಫ್ಟರ್ ಡೇಟ್ ಕಟ್ಟಿಲ್ಲ ನಾನು ಸರ್ವಿಸ್ ಅಲ್ಲಿ. ಆ ತರ ಮೇಂಟೈನ್ ಮಾಡೋದು ಹಂಗೆ, ಅದೇ ಮೇನ್ ಇರ್ಬೇಕು ಮನುಷ್ಯನಿಗೆ. ನಿಮ್ಮ ಹೆಸರು? ಭೈರಪ್ಪ ಅಂತ.